ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ರೆಸಿಪಿ ಅಂತ ಈ ವಿಡಿಯೋ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಇದು ನಾನ್ ವೆಜ್ ರೆಸಿಪಿ ಅಂತಂದರೆ ಮಟನ್ ಸಾಂಬಾರು. ಮಟನ್ ಸಾಂಬಾರನ್ನ ಹೇಗೆ ಮಾಡೋದು, ನಮ್ಮ ಮನೆಯಲ್ಲಿ ಸಿಂಪಲ್ ಅಂದರೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಯಾವ ರೀತಿಯಾಗಿ ರುಚಿಕರವಾದ ಮಟನ್ ಸಾಂಬಾರನ್ನು ಮಾಡ್ತೀವಿ, ಹಾಗೆ ಈ ರೀತಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ರೆಡ್ಡಿಶ್ ಆಗಿ. ಈ ಥರ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. 1-2 ಗಡ್ಡೆ ಅಷ್ಟು ಈರುಳ್ಳಿ ತೊಗೋಬೇಕು. ಹಾಗೆ 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ. 2 ಇಂಚಷ್ಟು ಶುಂಠಿ, ಹಸಿ ಶುಂಠಿ, ಹಾಗೆ 5-6 ಕಾಳುಮೆಣಸು, ಹಾಗೆ 1-2 ಲವಂಗ, ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ತುರಿ ಅರ್ಧ ಮುಕ್ಕಾಲು ಬೊಟ್ಲು, ಹಾಗೆ 4 ಚಮಚದಷ್ಟು ಅಚ್ಚ ಖಾರದ ಪುಡಿ, 2.5 ಚಮಚದಷ್ಟು ಧನಿಯಾ ಪೌಡರು, ಹಾಗೆ ಅರ್ಧ ಚಮಚದಷ್ಟು ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಇಲ್ಲಿ 1 kg ಮಟನ್ನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು, ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಿದ್ದೀನಿ. ಇಷ್ಟೆಲ್ಲ ಸಾಮಗ್ರಿಗಳು ಇದಕ್ಕೆ ಬೇಕಾಗಿದೆ. ನಾನು ಹಸಿ ತೆಂಗಿನಕಾಯಿ ತೊಗೊಂಡಿಲ್ಲ, ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಇದರ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಸಿ ತೆಂಗಿನಕಾಯಿ ಹಾಕಿದ್ರೂ. ಹಾಗೆ ಒಣ ಕೊಬ್ಬರಿ ಹಾಕೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಅದಕ್ಕೆ 1 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು, ನಾನು ಈರುಳ್ಳಿ ಹೆಚ್ಕೊಂಡಿದ್ನಲ್ವ 1-2 ಗಡ್ಡೆ ಅಷ್ಟು, ಮೀಡಿಯಮ್ ಸೈಜ್ 2 ಗಡ್ಡೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದು ಸ್ವಲ್ಪ ಕಂದು ಬರಲಿ, ಅಂದರೆ ಸ್ವಲ್ಪ ಇದು ಬಾಡಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ಹುರ್ಕೊಂಡು ನಾವು ನಾನ್ ವೆಜ್ ರೆಸಿಪಿಗಳನ್ನು ಹುರಿದು ಮಾಡೋದ್ರಿಂದ ಅದರ ಹಸಿ ವಾಸನೆ ಹೋಗುತ್ತೆ, ಹಾಗೆ ಅಡುಗೆನೂ ಸಹ ಬೇಗ ಆಗುತ್ತೆ. ಮತ್ತು ನಾನು ಇದರಲ್ಲಿ ಯಾವಾಗಲೂ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನ್ ವೆಜ್ ರೆಸಿಪಿ ಮಾಡಿದಾಗ ಬಿಸಿ ನೀರನ್ನು ಬಳಸಿ ಅಂತೇಳಿ, ಅದು ಸಹ ತುಂಬ ಒಳ್ಳೆಯದು. ಈಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ. ಇದು 5 ಲೀಟ್ರ್ ಕುಕ್ಕರು. 1 kg ಮಟನ್ ಇರೋದ್ರಿಂದ ಈ ಕುಕ್ಕರು ಸಾಕಾಗುತ್ತೆ. ಇದಕ್ಕೆ ಅರ್ಧ ಚಮಚದಷ್ಟು ಸಾಂಬಾರು ಚಮಚ ಇದೆಯಲ್ಲ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ನಾನು ಈ ನೀಟಾಗಿ ತೊಳೆದಿಟ್ಕೊಂಡಿರೋಂತಹ ಮಟನ್ ಪೀಸನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಈ ಫ್ಯಾಟ್ ಇದೆಯಲ್ಲ ಈ ಮಟನ್ನಲ್ಲಿ, ಅದನ್ನು ಮಾತ್ರ ಎತ್ತಿಟ್ಕೊತಾ ಇದ್ದೀನಿ. ಇವಾಗಲೇ ಹಾಕಲ್ಲ, ಅದನ್ನು ಲಾಸ್ಟಿಗೆ ಹಾಕ್ತೀನಿ ಸ್ನೇಹಿತರೆ. ಹಾಕಿದ್ಮೇಲೆ ಮಟನ್ ಹಾಕಿದ್ಮೇಲೆ 1-2 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ನಾನೇನು ಈರುಳ್ಳಿ ಅದೆಲ್ಲ ಅರಿಶಿನ ಹಾಕ್ಕೊಂಡು ರೋಸ್ಟ್ ಮಾಡಿದ್ನಲ್ವ, ಫ್ರೈ ಮಾಡಿದ್ನಲ್ವ, ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ಕೊತೀನಿ ನನ್ನ ಸೈಡಲ್ಲಿ. ನೋಡಿ ಈ ಥರ ಬಿಸಿ ಆಗಿದೆ. ಈಗ ಮಟನ್ನೆಲ್ಲ ನೀರು ಬಿಡ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಇದು ನೀರು ಬಿಟ್ಕೊಳ್ಳಿ. ಇದು ಚೆನ್ನಾಗಿ ನೀರು ಬಿಟ್ಕೊಂಡಾದಮೇಲೆ ನಾವು ರುಬ್ಬಿರುವಂತಹ ಒಂದೊಂದೇ ಮಸಾಲ ಪದಾರ್ಥಗಳನ್ನು ಸೇರಿಸ್ಕೊತಾ ಹೋಗೋಣ. ಈಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ. ನಂತರ ಲಾಸ್ಟಿಗೆ ನೀವು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಉಪ್ಪು ಹಾಕಿದ ಮೇಲೆ ಮತ್ತೆ 1-2 ನಿಮಿಷ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಬೆಂದಾದಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಎಲ್ಲವನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದಮೇಲೆ ಈ ಮಸಾಲನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಮಟನ್ನು ಜೊತೆಯಲ್ಲಿ ಈ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಹಾಗೆ ಮುಚ್ಚಳವನ್ನು ಮುಚ್ಚಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳಿ. ಈ ಮುಚ್ಚಳ ಮುಚ್ಚಿಟ್ಟು ನಾವು ಅಡುಗೆನ ಮಾಡೋದ್ರಿಂದ ಅಡುಗೆನೂ ಸಹ ಬೇಗ ಆಗುತ್ತೆ. ಹಾಗೆ ಒಗ್ಗರಣೆ ಮತ್ತು ಎಣ್ಣೆ ಜಿಡ್ಡು ಇದೆಲ್ಲ ಸಹ ಶೆಲ್ಫು ಮತ್ತು ಟೈಲ್ಸ್ಗೆ, ಅಕ್ಕಪಕ್ಕ ಪಾತ್ರೆಗಳಿಗೆ ಸಿಡಿಯೋದಿಲ್ಲ. ಅದರಿಂದ ಅವಾಯ್ಡ್ ಮಾಡ್ಬೋದು. ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಈಗ ಕುದೀತಾ ಇದೆ. ಈ ಥರ ಕುದ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಬರಲಿ. ಆಗ ನಾನು ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡನ್ನೂ ಸಹ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಸಹ ಖಾರದ ಪುಡಿ ಮತ್ತು
ಧನಿಯಾ ಪುಡಿ, 4 ಚಮಚದಷ್ಟು ಅಚ್ಚ ಖಾರದ ಪುಡಿ, 2.5 ಚಮಚದಷ್ಟು ಧನಿಯಾ ಪುಡಿ. ಏಕೆಂದರೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಲ್ವ, ಹಾಗಾಗಿ ಧನಿಯಾ ಪೌಡ್ರನ್ನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇಲ್ಲಾಂದರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಸಾಂಬಾರಲ್ಲಿ, ಅದಕ್ಕೋಸ್ಕರ. ಈ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ರುಬ್ಬಿರೋಂತಹ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ ಸ್ನೇಹಿತರೆ. ಇದು ಚೆನ್ನಾಗಿ ಕುದಿ ಬರಲಿ. ನಂತರ ಇದಕ್ಕೆ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊತ ಹೋಗ್ಬೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು, ಈ ಖಾರ ಮತ್ತು ಉಪ್ಪು ಎಲ್ಲ ಮಟನ್ ಚೆನ್ನಾಗಿ ಹಿಡಿಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ಪುಡಿ ಉಪ್ಪಿಗಿನ್ನ ಕಲ್ಲುಪ್ಪು ರುಚಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗಾಗಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ನೇಹಿತರೆ. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು, ಅಂದರೆ ನಾವೇನು ರುಬ್ಬಿದ್ದೀವಲ್ವ ಆ ಮಿಕ್ಸಿ ಜಾರಲ್ಲಿರುವಂತಹ ಖಾರದ ಪುಡಿ, ಧನಿಯಾ ಪುಡಿ, ಇದೆಲ್ಲ ಮಸಾಲೆನ ತೆಕ್ಕೊಂಬಿಡಿ ನೀಟಾಗಿ. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದನ್ನು ಈ ಕುಕ್ಕರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಬೇಕು. ನೋಡಿ, ಈ ಥರ ಮುಚ್ಚಳ ಮುಚ್ಚಿದ ಮೇಲೆ ಒಂದು 2 ನಿಮಿಷ 3 ನಿಮಿಷ ಬಿಟ್ಬಿಟ್ಟು ಮುಚ್ಚಳ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾಯಿರಿ. ಏಕೆಂದರೆ ನೀರು ಕಡಿಮೆ ಆದರೆ ಮತ್ತೆ ತಳ ಹಿಡಿದ್ರೆ ಕಷ್ಟ, ಅದಕ್ಕೋಸ್ಕರ. ನೋಡಿ, ಈ ರೀತಿಯಾಗಿ ಕುದಿ ಬರಬೇಕು, ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ಆಗ ಮಟನ್ನಿಗೆ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗೆ ನಿಧಾನಕ್ಕೆ ಅದು ಮಟನ್ನು ಸಹ ಬೆಂದ್ಕೊಂಡು ಎಣ್ಣೆ ಬಿಡ್ತಾ ಬರುತ್ತೆ. ಆಗ ನಾವು ಕುಕ್ಕರಲ್ಲಿ ಒಂದು 2-3 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಈಗ ನಾನು ಕೊಬ್ಬರಿ ಏನನ್ನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ, ಅದನ್ನು ನಾನು ಡೈರೆಕ್ಟಾಗಿ ಈ ಸಾಂಬಾರಿಗೆ, ಅಂದರೆ ಈ ಕುಕ್ಕರಿಗೆ ಸೇರಿಸ್ಕೊಳೋದಿಲ್ಲ. ಅದರಲ್ಲಿರುವಂತಹ ಈ ತರಿಯಾದ ಈ ಕೊಬ್ಬರಿ ಸಿಪ್ಪೆ ಈ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊತೀನಿ. ಏಕೆ ಅಂದರೆ ಸಾಂಬಾರು ಇದನ್ನು ಸಮೇತ ನಾವು ಹಾಕಿದರೆ ಸಾಂಬಾರು ಸ್ವಲ್ಪ ಗಟ್ಟಿ ಮತ್ತು ಅದರ ರುಚಿನೂ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು ಈ ರೀತಿ ಕಾಯಿ ಹಾಲನ್ನು, ಕೊಬ್ಬರಿ ಹಾಲನ್ನು ತಕ್ಕೊಂಡು ನಾವು ಮಟನ್ ಸಾಂಬಾರುಗಳಿಗೆ ಸೇರಿಸೋದ್ರಿಂದ ಮಟನ್ ಸಾಂಬಾರಿನ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ಮತ್ತು ತುಂಬ ಗಟ್ಟಿಗೂ ಆಗಲ್ಲ, ಮೀಡಿಯಮ್ ಅದಕ್ಕೆ ಬರುತ್ತೆ. ಈಗ ನಾನಿದೆ ಎಲ್ಲನೂ ಸಹ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಈ ಕೊಬ್ಬರಿ ಹಾಲನ್ನು ಎಲ್ಲವನ್ನು ಶೋಧಿಸ್ಕೊಂಡಿದ್ದೀನಿ. ಇದನ್ನು ಈಗ ಮಟನ್ ಸಾಂಬಾರಿನೊಳಗೆ ಸೇರಿಸ್ತಾ ಇದ್ದೀನಿ. ಏನು ಒಗ್ಗರಣೆ ಮಾಡಿದ್ದೀನಲ್ವ ಆ ಕುಕ್ಕರಿಗೆ ಸೇರಿಸ್ಕೊತಾ ಹೋಗ್ತಾಯಿದ್ದೀನಿ. ನೋಡಿ, ಇಲ್ಲ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಕೊಬ್ಬರಿನಲ್ಲಿ ಕಪ್ಪುಗೆ ಯಾವ ರೀತಿ ಕಾಣಿಸುತ್ತೆ. ಅದು ಸಾಂಬಾರಲ್ಲಿ ಮಿಕ್ಸ್ ಆದರೆ ಸಾಂಬಾರು ಕಲ್ಲರು ಮತ್ತು ರುಚಿನೂ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ. ನೋಡಿ, ಇದು ಕೊಬ್ಬರಿದು. ನಾನು ಮಸಾಲೆ ಏನು ಇದಕ್ಕೆ ಮಿಕ್ಸ್ ಮಾಡಿಲ್ಲ, ನಾನು ಪುಡಿ ಮಾಡಿರುವಂತಹ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡಿರೋದು. ಆದ್ರೂ ಎಷ್ಟು ಕಪ್ಪುಗಿರುವ ಅಂಶ ಕಾಣಿಸ್ತಾ ಇದೆ. ಇದು ಕೊಬ್ಬರಿಯ ಸಿಪ್ಪೆದು. ಈಗೇನು ಲಾಸ್ಟಿಗೆ ನಾನು ಎತ್ತಿಟ್ಕೊಂಡಿದ್ನಲ್ವ ಆ ಮಟನಿಂದು ಫ್ಯಾಟು, ಅದನ್ನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಮಟನ್ ಸಾಂಬಾರನ್ನ ಈ ಕುದಿ ಬರ್ತಾ ಇದೆಯಲ್ವ, ಅಂದರೆ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಕ್ಕಿಂತ ಮೊದಲೇ ಈ ಫ್ಯಾಟನ್ನು ಸೇರಿಸ್ಬಿಟ್ಟು ನಂತರ ಬೇಯಿಸ್ಕೊತೀವಿ. ಈಗ ಇದು ಸ್ವಲ್ಪ ದೊಡ್ಡ ಕುದಿ ಬರಲಿ ಸ್ನೇಹಿತರೆ, ಅಲ್ಲಿವರೆಗೂ ನಾನು ಒಂದು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಈಗ ತೆಗೆದು ನೋಡೋಣವಾ? ನೋಡಿ, ಕುದಿ ಸ್ಟಾರ್ಟ್ ಆಗಿದೆ. ಈಗ ಈ ಸ್ವಲ್ಪ ನೊರೆ ಅನ್ನೋ ಅಂಶ ಎಲ್ಲ ಸ್ವಲ್ಪ ಬತ್ತಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಂಡು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ ಏನು ಲಿಡ್ಗೆಲ್ಲ ಒಗ್ಗರಣೆದು ಮತ್ತು ಸಾಂಬಾರಿಂದು ಕುದಿ ಬಂದಾಗ ಸಾಂಬಾರಿಂದೆಲ್ಲ ಇತ್ತಲ್ವ, ಅದನ್ನೆಲ್ಲ ಬಿಸಿ ನೀರು ಹಾಕ್ಕೊಂಡು ನೀಟಾಗಿ ಒಂದು ಸಲ ಈ ಸಾಂಬಾರು ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಪ್ರತಿ ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮಟನ್ ಸಾಂಬಾರು, ನಾನ್ ವೆಜ್ ಸಾಂಬಾರು ಏನೇ ಮಾಡಲಿ, ನಾನ್ ವೆಜ್ ರೆಸಿಪಿ, ಬಿಸಿ ನೀರನ್ನು ಬಳಸಿ. ಆದಷ್ಟು ಬಿಸಿ ನೀರು ಬಳಸೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಕುದಿ ಬಂದಾದಮೇಲೆ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮೊದಲು ಒಂದು ಸಲ ಟೇಸ್ಟ್ ಮಾಡಿ ಸಾಂಬಾರು, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಬೇಕು ಅಂದರೆ ಮಾತ್ರ ನೀವು ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೋದು. ನಂತರನೇ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಈಗ ನೋಡಿ, ವಿಷಲ್ ಬಂದಾಯಿತು. ನಾನೀಗ 3 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಇದು 2ನೇ ವಿಷಲ್ಲು. ಒಂದು 3 ವಿಷಲ್ ಆದರೆ ಸಾಕು. ಇದು 3ನೇ ವಿಷಲ್ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೀವು ಕುಕ್ಕರನ್ನು
ಲಿಡ್ಡನ್ನು ಓಪನ್ ಮಾಡಿ ನೋಡಿದಾಗ ಅದು ಬೆಂದಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೊಂದು ವಿಜಿಲ್ ಹೊಡಿಸಿ, ಏನು ತೊಂದರೆ ಇಲ್ಲ. ಒಮ್ಮೆನೇ ನೀವು 4-5 ವಿಜಿಲೆಲ್ಲ ಹೊಡ್ಸೋಕೆ ಹೋಗಬೇಡಿ. ಮಟನ್ ಎಳೆದಿತ್ತು ಅಂದರೆ ಬೇಗ ಬೆಂದ್ಬಿಡುತ್ತೆ. ಮಟನ್ ಗಟ್ಟಿ ಇತ್ತು ಅಂತಂದರೆ ಒಂದು 4-5 ವಿಜಿಲ್ ಬೇಕೇ ಬೇಕಾಗುತ್ತೆ. ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಯಾವ ರೀತಿ ಬಂದಿದೆ. ಈಗ ಕುಕ್ಕರ್ ಲಿಡ್ಡು ಕೂಲ್ ಆಗಿದೆ. ಕುಕ್ಕರ್ ಕೂಲ್ ಆಯಿತು. ನಾನು ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರು ಯಾವ ರೀತಿ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನಾವು ಹಬ್ಬಗಳಲ್ಲಿ ಮಾಡ್ತೀವಲ್ವ, ಆವಾಗಲೂ ಸಹ ಇದೇ ರೀತಿಯಾದ ಕಲ್ಲರು, ಇದೇ ರೀತಿಯಾದ ಟೇಸ್ಟು ಸಹ ಸಿಗುತ್ತೆ ಸ್ನೇಹಿತರೆ. ನಾನೀಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಮಟನ್ ಸಾಂಬಾರನ್ನು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಹಾಗೆ ತಿಕ್ನೆಸ್ಸು ಸಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿಕ್ನೆಸ್ಸು. ಅದಕ್ಕೆ ಬಂದರೆ ಸಾಕು. ಹಾಗೆ ಮಟನ್ ಪೀಸು ಸಹ ಬೆಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಕಲ್ಲರ್ ಬರೋದು ಯಾವ ಕಾರಣ ಅಂತಂದರೆ ಮೇಯ್ನಾಗಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಅಲ್ಲಿನ ನೀರಿನ ಮೇಲೆ ಈ ಕಲ್ಲರ್ ಡಿಪೆಂಡ್ ಆಗುತ್ತೆ. ನೀರು ಸಪ್ಪೆ ಇತ್ತು ಅಂದರೆ, ಉಪ್ಪು ನೀರಾಗಿತ್ತು, ಗಡಸು ನೀರಾಗಿತ್ತು ಅಂತಂದರೆ ಈ ಕಲರ್ ಬರೋದೇ ಇಲ್ಲ ಸ್ನೇಹಿತರೆ. ಹಾಗೆ ಅಚ್ಚ ಖಾರದ ಪುಡಿನೂ ಕಲರ್ಫುಲ್ಲಾಗಿರಬೇಕು, ಆಗ ಈ ಕಲರ್ ಬರುತ್ತೆ. ನೋಡಿ ಸ್ನೇಹಿತರೆ, ನಾನು ಬಳಸಿರುವಂಥ ಸಾಮಗ್ರಿಗಳನ್ನೇ ಬಳಸಿಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಈ ಮಟನ್ ಸಾಂಬಾರು. ಇಷ್ಟೇ ಸಿಂಪಲ್ ಸಾಮಗ್ರಿಗಳನ್ನು ಬಳಸಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ಮಟನ್ ಸಾಂಬಾರನ್ನು ನಾವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ, ನೀರು ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿಗೆ ಎಲ್ಲ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.